ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಶೀಲಾ, ಮೈಸೂರಿಂದ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿ, ಇಡ್ಲಿ ಹಿಟ್ಟು ರಾತ್ರಿ ಆಡಿಸಿಟ್ಟಿದೆ, ತುಂಬ ಉಬ್ಬಿದೆ. ಇದಾದಮೇಲೆ ನಾನು ಒಲೆಗೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಕಡಲೆಕಾಳು ಬೇಯಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ರೈಸ್ ಇಟ್ಟಿದ್ದೀನಿ. ಕಡಲೆಕಾಳು ಬಾಳೆಕಾಯಿ ಹಾಕಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಕಾಯಿ ಗೊಜ್ಜು ಮಾಡಿ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಪೂಜೆಗೆ ನಾನು ಹೂವು ತರಿಸಿದೆ, ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಪೂಜೆಗೆ ಸೇವಂತಿಗೆ ಹೂವು ತರಿಸಿದೆ, ಹಾಗೆ ನಮಗೆ ಮುಡ್ಕೊಳ್ಳೋದಕ್ಕೆ ಅಂತ ಮಲ್ಲಿಗೆ ಹೂವು ಕೂಡ ತರಿಸಿದೆ. ಇವತ್ತು ನಾನು ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ, ಮನೇಲಿ ರೆಡಿಮೇಡ್ ತರಿಸ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಡೆ ಹಾಕ್ತೀವಿ, ದೇವ್ರಿಗೆ ಎಡೆ ಇಟ್ಟು ಆಮೇಲೆ ನಮ್ಮ ತಾತನಿಗೂ ಕೂಡ ಆವತ್ತೇ ನಾವು ಎಡೆ ಇಡೋದು ಗೌರಿ ಹಬ್ಬಕ್ಕೇ. ಹಾಗಾಗಿ ನಾನು ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ. ವರ್ಷ ನಾನು ಅಲ್ಲಿಗೆ ಹೋಗೋದು ಅಜ್ಜಿ ಮನೆಗೆ. ಅದಕ್ಕೆ ಹಿರಿ ಮಗ ಹಿರಿ ಸೊಸೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ನಾವು ಹೋಗೋವರೆಗೂ ಅವರು ಎಡೆ ಇಡೋಲ್ಲ. ಹಾಗಾಗಿ ನಾನು ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ. ರೆಡಿ ತರಿಸ್ಬಿಟ್ಟು ಇಲ್ಲಿ ಪೂಜೆಗೆ ದೇವ್ರಿಗೆ ಸಿಂಪಲ್ಲಾಗಿ ಎಡೆ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ತರಿಸಿದ್ದೀನಿ. ಓಕೆ, ಮೈಸೂರಲ್ಲಂತೂ ತುಂಬಾ ಮಳೆ, ನೋಡಿ ಹೇಗೆ ಬರ್ತಾ ಇದೆ ಅಂತ. ಓಕೆ, ಹಬ್ಬಕ್ಕೆ ನಾನು ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತಂದರೆ, ಒಂದು ಕಡೆ ಇಡ್ಲಿ ರೆಡಿಯಾಗಿದೆ. ಮೊದಲೇ ಹೇಳ್ದಂಗೆ ಬಾಳೆಕಾಯಿ ಗೊಜ್ಜು, ಕಡಲೆಕಾಳು ಬಾಳೆಕಾಯಿ ಗೊಜ್ಜು ಮಾಡಿದ್ದೀನಿ. ಇಡ್ಲಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕೀರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಕೋಸಂಬರಿ ಮಾಡಿದೆ, ಹಾಗೆ ವಡೆ ಮಾಡ್ಕೊಂಡಿದ್ದೆ, ಅಷ್ಟೇ, ಇನ್ನೇನಿಲ್ಲ. ಸರಿ, ಇದನ್ನು ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಹೂವೆಲ್ಲ ಮುಡಿಸಿದ್ದೀನಿ, ದೇವ್ರಿಗೆ ಪೂಜೆ ಮಾಡಬೇಕು. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಇದೇನಪ್ಪ ಅಂತ. ನಮ್ಮನೆಯವ್ರಿಗೆ ಗುಡ್ಡಂಗೆ ಬಿಡಿಸಿರೋದ್ರಿಂದ ಈ ಥರ ಬಟ್ಲನ್ನು ಕೊಡ್ತಾರೆ. ನಮ್ಮನೆಯವರು ಮಹದೇಶ್ವರ ಗುಡ್ರು, ಈ ಥರ ಬಟ್ಲಲ್ಲೇ ಎಡೆ ಹಾಕೋದು. ಯಾರೆಲ್ಲ ಈ ಥರ ಹಾಕ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಪೂಜೆ ಎಲ್ಲ ಮುಗಿದಿದೆ. ನೋಡಿ, ದೇವ್ರಿಗೆ ನಾನು ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ, ಹೂವೆಲ್ಲ ಮುಡಿಸಿ. ದೇವ್ರ ಮನೆ ತುಂಬಾ ಚಿಕ್ಕದು, ಹಾಗಾಗಿ ನಾನು ಚಿಕ್ಕ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ. ಹೊಸ ಮನೆಗೆ ಹೋದ್ಮೇಲೆ ದೊಡ್ಡ ಫೋಟೋ ತೊಗೋಬೇಕು. ನೋಡಿ, ಈ ರೀತಿ ಎಡೆ ಹಾಕಿದ್ದೀನಿ. ಯಾರೆಲ್ಲ ನೀವು ಈ ರೀತಿ ಎಡೆ ಹಾಕ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಪೂಜೆ ಆದಮೇಲೆ ನಾನು ಕೂಡ ಒಪ್ಪತ್ತನ್ನ ಬಿಟ್ಟೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಪೂಜೆ ಮಾಡೀನಿ. ನಾನು ಇವಾಗ ತಿಂದ್ಕೊಂಡು ಹೊರಡೋಣ ರೆಡಿಯಾಗಿ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ. ಹೆಂಗೈತೆ? ಚೆನ್ನಾಗಿದೆ. ಎಲ್ಲ ಐಟಮ್ಗಿಂತ ಯಾವ ಐಟಮ್ ಚೆನ್ನಾಗಿತ್ತು ಮಾತಾಡಿ. ವಡೆ ತುಂಬ ಚೆನ್ನಾಗಿದೆ. ಕೋಸಂಬರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕಬೇಕು. ಓಕೆ, ಹಾಕ್ಕೊಡ್ತೀನಿ. ಊಟ ಮಾಡಿ ಬೇಗ ರೆಡಿಯಾಗಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಜ್ಜಿ ಫೋನ್ ಮಾಡ್ತಾನೆ ಇದ್ದಾರೆ, ಎಲ್ಲಿದ್ದೀರಾ, ಬೇಗ ಬನ್ನಿ, ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ. ಇನ್ನೇನೋ ನಾವು ಹತ್ರದಲ್ಲೇ ಇದ್ದೀವಿ, ಸರಿ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಅವರು ಕೂಡ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದ್ರು, ಅಷ್ಟರಲ್ಲಿ ಹೋಗಿ ನಾವು ಪೂಜೆ ಮಾಡಿದ್ವಿ.
ಕವರ್ ಒಂದು ಸೇಬ್ ಎತ್ತು ಕೊಡ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗೋಗಿತ್ತು, 5:30 5:45 ಆಗಿತ್ತು. ಹಾಗಾಗಿ ನಾನು ಯಾರನ್ನೂ ಕೂಡ ಪರಿಚಯ ಮಾಡ್ಕೊಡೋಕ್ಕಾಗಲಿಲ್ಲ ನಿಮಗೆ. ಮೊದಲು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದ್ರಲ್ಲ, ಅವರು ನನ್ನ ತಂಗಿ ಮಗಳು. ಇಲ್ಲಿ ಬರ್ತಾ ಇದ್ದಾರೆ ನೋಡಿ, ಬ್ಲ್ಯಾಕ್ ಕಲರ್ ಸೀರೆ ಹಾಕ್ಕೊಂಡಿದ್ದಾರೆ. ಅವರು ನಮ್ಮ ಅಜ್ಜಿ, ಅಂದರೆ ನಮ್ಮ ಮನೆಯವರ ತಾಯಿ. ಇವರು ಬ್ಲ್ಯಾಕ್ ಕಲರ್ ಸೀರೆ ಹಾಕ್ಕೊಂಡಿರೋರು. ಇಲ್ಲಿ ಪಕ್ಕದಲ್ಲಿ ನಿಂತಿರೋನು ನನ್ನ ತಂಗಿ ಮಗ. ಅವಳು ಗೊತ್ತಲ್ಲ, ಅದು ನನ್ನ ಮಗಳು. ಇವಾಗ ಪೂಜೆ ಮಾಡ್ತಾ ಇರೋದು ನನ್ನ ಮಗಳು. ವರ್ಷವೂ ಹೀಗೇ ನಾವು ಅಲ್ಲೋಗಿ ದೇವರಿಗೆ ಪೂಜೆ ಮಾಡಿ, ಆಮೇಲೆ ನಮ್ಮ ತಾತನಿಗೇನು ಪೂಜೆ ಮಾಡಿ ಬರೋದು. ನಾವು ಹೋಗೋವರೆಗೂ ನಮ್ಮ ಅಜ್ಜಿ ದೇವ್ರ ಪೂಜೆನೂ ಕೂಡ ಮಾಡಿಸಲ್ಲ ಅವ್ರ ಕೈಲಿ. ಮತ್ತು ನಮ್ಮ ತಾತನಿಗೂ ಅಷ್ಟೇ ಪೂಜೆ ಮಾಡಿಸಲ್ಲ. ನನ್ನ ಹಿರಿ ಮಗ ಮತ್ತು ಹಿರಿ ಸೊಸೆ ಬರಬೇಕು ಪೂಜೆಗೆ ಅಂತ ಹೇಳ್ತಾರೆ. ಆವಾಗ ನಾವು ಹೋದ್ಮೇಲೆ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ನಮ್ಮ ತಾತನಿಗೆ ಪೂಜೆ ಮಾಡೋದು. ಇವನೇ ನನ್ನ ಮಗ, ನೋಡ್ತಾ ಇದ್ರಲ್ಲ, ತುಂಬ ಸಣ್ಣಕ್ಕಿದ್ದಾನೆ. ಹುಷಾರು ತಪ್ಪಿಟ್ಟಿದ್ದ ಅಲ್ವಾ, ಹುಷಾರಿರಲಿಲ್ಲ, ಹಾಗಾಗಿ ಇನ್ನೂ ವೀಕ್ ಆಗಿಬಿಟ್ಟಿದ್ದ. ನೋಡ್ತಾ ಇದ್ದೀರಾ, ಕೆಲವೊಬ್ಬರು ಪಕ್ಷಕ್ಕೆ ಈ ಥರ ಎಡೆ ಹಾಕ್ತಾರೆ. ನಾವು ಮೊದಲಿಂದನೂ ಹೀಗೆ ಅಂತೆ ಗೌರಿ ಹಬ್ಬಕ್ಕೇ ಎಡೆ ಇಟ್ಕೊಂಡು ಬಂದಿರೋದು ನಮ್ಮ ತಾತನಿಗೆ. ಹಾಗಾಗಿ ನಾವು ವರ್ಷ ಗೌರಿ ಹಬ್ಬಕ್ಕೇ ಪೂಜೆ ಮಾಡಿ ಎಡೆ ಹಾಕ್ತೀವಿ. ಪಕ್ಷ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ಕೆಲವೊಬ್ಬರು ಪಕ್ಷಕ್ಕೆ ಎಡೆ ಇಡ್ತಾರೆ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿತು, ಊಟ ಕೂತ್ಕೊಂಡ್ವಿ. ಎಲ್ಲರ ಮನೇಲೂ ಸಾಮಾನ್ಯ ಹೋಳ್ಗೆನೇ ಮಾಡಿರ್ತಾರೆ. ಇಲ್ಲಿ ಅಜ್ಜಿನೂ ಕೂಡ ಹೋಳ್ಗೆನೇ ಮಾಡಿದರು. ಹೋಳ್ಗೆ ಮತ್ತು ಬಾತು, ವಡೆ, ಮೊಸರು ಬಜ್ಜಿ, ಬಾಳೆಕಾಯಿ ಗೊಜ್ಜು, ಬೀನ್ಸ್ ಪಲ್ಯ, ಕೋಸು ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರು ಇದನ್ನು ಮಾಡಿದರು. ಅದಾದಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ದೆ. ಆಲ್ರೆಡಿ 7:30 ಆಗೋಗಿತ್ತು. ಅದಾದಮೇಲೆ ಅರಿಶಿನ ಕುಂಕುಮ ಕೊಟ್ಟರು. ಕುಂಕುಮ ತಗೊಂಡು ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಕುಂಕುಮಕ್ಕೆ ಸೀರೆ ಕೊಟ್ಟಿದ್ದಾರೆ ಅಜ್ಜಿ. ಯಾವ ಸೀರೆ ಕೊಟ್ಟರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಬ್ಲೂ ಕಲರ್ ಸೀರೆ ಹಾಕ್ಕೊಂಡು ಕುಂಕುಮ ಕೊಡ್ತಾಯಿದ್ದಾರೆ ನೋಡಿ, ಅವರೇನೆ ನನ್ನ ತಂಗಿ. ಆಮೇಲೆ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ನೋಡಿ, ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಹಿಂದೆ. ಅವರು ನಮ್ಮ ಆಂಟಿ ಅಂತಂದರೆ ನನ್ನ ಅಮ್ಮನ ತಂಗಿ. ನಾನು ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡು ಹೋದೆ. ಆದರೆ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ. ಯಾಕೆಂದರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅಜ್ಜಿನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಷ್ಟ ಸುಖ ಆ ಥರ ಮಾತಾಡ್ತಾಯಿದ್ರು. ಯಾಕಪ್ಪ ಅಂದರೆ ನಾನು ಹೋಗೋದೇ ಅಪರೂಪ ಅಲ್ವಾ. ನಾವಿಲ್ಲಿ ಮನೆ ಮಾಡಿಸ್ತಾ ಇದ್ದೀವಲ್ಲ, ಹಾಗಾಗಿ ನಾನು ಸುಮಾರು ದಿನವೇ ಆಗಿತ್ತು ಹೋಗಿ ಅಂತಲೇ ಹೇಳ್ಬೋದು. ಅದಕ್ಕೆ ನೀನು ಬರೋದೇ ಇಲ್ವಲ್ಲ, ತುಂಬ ದಿನ ಆಯಿತು ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ಕಾಯಿ ಬಳೆ ಮತ್ತು ಸ್ಯಾರಿ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನು ನಾನು ಕವರ್ಗೆ ಹಾಕಿಸ್ಕೊತಾ ಇದ್ದೀನಿ. ನನ್ನ ಬ್ಯಾಗಲ್ಲಿ
ಜಾಗ ಇರಲಿಲ್ಲ. ಹಾಗಾಗಿ ನಾನು ಕವರ್ಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಒಂದು ಕವರ್ ಇಸ್ಕೊಂಡು ಹಾಕ್ತಾಯಿದ್ದೀನಿ. ಇದಾದಮೇಲೆ ಎಡೆಗೆ ಇಟ್ಟಿದ್ದು ಪ್ರಸಾದನೂ ಕೂಡ ತಂದು ಕೊಟ್ಟರು. ಸ್ವಲ್ಪ ತಗೊಂಡೋಗಿ ಇಷ್ಟೆಲ್ಲ ನಾವೇ ತಿಂತೀವ ಅಂತ ಹೇಳ್ಬಿಟ್ಟು ಆ ಪ್ರಸಾದನೂ ಕೂಡ ಇಸ್ಕೊಂಡು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ ಇವಾಗ ಕಾಣಿಸ್ತಾ ಇದ್ದಾರೆ, ಆದರೂ ಫೇಸ್ ಕಾಣಿಸಿಲ್ಲ ಸರಿಯಾಗಿ. ಇವರು ನಮ್ಮ ಆಂಟಿ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡುವಾಗ ಇವರೆಲ್ಲರ ಕೈಲೂ ಮಾತಾಡಿಸ್ತೀನಿ, ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ, ಗೌರಿ ಗಣೇಶ ಹಬ್ಬದ ವಿಡಿಯೋ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.